ಈಗಷ್ಟೇ ಸಿಎಂ ಅವ್ರನ್ನ ಭೇಟಿ ಆದ್ರೆ ಇಲ್ಲ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಗೋಸ್ಕರ ಭೇಟಿಯಾಗಿದೆ. ಇದರಲ್ಲೇನು ವಿಶೇಷ ಏನಿಲ್ಲ. ಮಹಿಳಾ ಸಿಎಂ ಭೇಟಿಯಾಗಿದೆ, ಇವತ್ತು ಸಿಎಂ ಭೇಟಿಯಾಗಿದೆ ದಾವಣಗೆರೆ. ಮೊನ್ನೆ ಡಿಸಿಎಂ ಭೇಟಿಯಾಗಿದ್ದು ಜಬ್ಬಾರ್ ಅವರ ಸಸ್ಪೆಂಡ್ ಆಗಿದ್ರ ಬಗ್ಗೆ ಚರ್ಚೆ ಆಗಿದೆ. ಅದನ್ನ ಚರ್ಚೆ ಬಗ್ಗೆ ಆಗಿದ್ದು ಅಷ್ಟೇ, ಅಲ್ಲೇನು ಬೇರೆ ಯಾವುದೇ ಚರ್ಚೆ ಆಗಿಲ್ಲ. ರಾಜಣ್ಣ ಅವರು ಸಿಎಂ ಅವರ ಮೂಲದ ಬಗ್ಗೆ ಪ್ರಶ್ನೆ ಮಾಡಿದ್ರು ಸರ್. ಸಿದ್ದರಾಮಯ್ಯವರು ಆ ಮಟ್ಟಿಗೆ ಅಸಹಾಯಕರಾಗಿದ್ದಾರೆ. ಇಲ್ಲ, ಈಗೇನೆಲ್ಲ ಮುಂಚೆನೂ ಮಾಡಿದಾರೆ ಅವರು. ರಾಜಣ್ಣ ಅವರು ಎಲ್ಲರನ್ನ ಪ್ರಶ್ನೆ ಮಾಡಿದಾರೆ, ಯಾರು ಇನ್ನೇನು ಪ್ರಶ್ನೆ ಇಲ್ಲ. ಅವರಿಗೆ ತಿಳಿದಾಗ ಅದನ್ನ ಅವರು ನೇರವಾಗಿ ಹೇಳ್ತಾರೆ, ಅದೇನು ಹೊಸದಲ್ಲ. ಇಂದು ಕೂಡ ಸೆಕ್ರೆಟರಿ ಕ್ಯಾಬಿನೆಟ್ ಅಲ್ಲಿ ಕೂಡ ಅದನ್ನ ಅವ್ರು ಹೇಳ್ತಾ ಇದ್ರು. ಅವರು ಗಟ್ಟಿ ಸಿದ್ದರಾಮಯ್ಯ ಆಗ್ಬೇಕಂತ ಅವಾಗ ಹೇಳ್ತಿದ್ರು ಅವರು. ಈಗ ಅದನ್ನ ಹೇಳಿದಾರೆ ಅಷ್ಟೇ. ಇಲ್ಲ, ಒಂದೊಂದು ಸಾರಿ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ಅದೇ ಅಸಹಾಯಕ ಅಂತ ಹೇಳಿಕ್ಕೆ ಆಗೋಲ್ಲ. ಒಂದೊಂದು ಸಾರಿ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ಒಂದೊಂದು ಸಾರಿ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ಈಗ ಹೊರಗಡೆ ಹೆಂಗ್ ಪೀಡಿತ ಆಗ್ತಾ ಇದೆ ಅಂದ್ರೆ ಸರ್, ಸಿದ್ದರಾಮಯ್ಯನವರ ಕ್ಯಾಂಪ್ ನಲ್ಲಿ ಇರೋರ್ನೆಲ್ಲ ಹೊರಗೆ ತಪ್ತಾ ಇದ್ದಾರೆ. ಅವರ ಕುಸ್ತಿಯ ಒಂದೇ ಒಂದು ಕಾರಣಕ್ಕೋಸ್ಕರ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅನ್ನೋ ತರ ಚರ್ಚೆಗಳು, ವಿಶ್ಲೇಷಣೆಗಳು ನಡೀತಾ ಇದೆ ಸರ್. ಹೇಳ್ತಾ ಇದೆ, ಅದು ನಮಗೂ ಗಮನಕ್ಕೆ ಬಂದಿದೆ. ಅದಕ್ಕೆ ಸಿಎಂ ಅವರ ಸ್ಪಷ್ಟನೆ ಪಡಿಸಬೇಕು. ನಿನ್ನೆ ಕೂಡ ಹೇಳಿದ್ದಾರೆ, ನಿಮ್ಮ ಮಾಧ್ಯಮ ಮುಂದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಅವ್ರನ್ನೇ ಕೇಳೋಣ, ಅದು ಯಾವಾಗ ಅವರೇ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದಿರ್ತದೆ. ಅಲ್ಪಸಂಖ್ಯಾತರ ನಾಯಕರ ವಿರುದ್ಧ ಮಾರ್ಚ್ ಡಿಸಿಷನ್ ಆಗುವಾಗ ಮುಖ್ಯಮಂತ್ರಿಗಳು ಬೇಡ, ಅವ್ರ ಹತ್ರ ಉತ್ತರ ಕೊಡೋಣ, ನೋಟಿಸ್ ಕೊಟ್ಟು ಆನ್ಸರ್ ಮಾಡೋಣ, ಆಮೇಲೆ ತೀರ್ಮಾನ ಮಾಡೋಣ, ಈ ತರದ ಒಂದು ನಿಯಮ ಫಾಲೋ ಮಾಡ್ಲಿಲ್ವಲ್ಲ, ಏಕಾಏಕಿ ನಿರ್ಧಾರ ತಗೊಂಡಿಲ್ಲ. ಈಗ ತಿರುಗಿಬಿದ್ದಿದೆ ಕಾಂಗ್ರೆಸ್. ಈಗವರೇನು ಕಾಲ ಮಿಂಚಿಲ್ಲ, ಮತ್ತೆ ನೋಟಿಸ್ ಕೊಟ್ಟು ಮಾಡಬಹುದು, ಕೊಡೋಣ. ಈಗ ಅಧ್ಯಕ್ಷತೆ ಅದೇ ಚರ್ಚೆ ಮಾಡಿದೀವಿ. ನೋಟಿಸ್ ಕೊಟ್ಟು ಅವ್ರನ್ನ ವಿವರಣೆ ಪಡೆದ ನಂತರ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದು ಸೂಕ್ತ, ಒಳ್ಳೇದು. ಅವ್ರನ್ನ ತಿಳಿದಾರೆ. ಅವ್ರು ಬಂದ್ಮೇಲೆ ಇಲ್ಲ, ಅದು ಅಧ್ಯಕ್ಷರು ಮಾಡ್ತಾರೆ, ಅವ್ರು ಮಾಡ್ತಾರೆ. ಅವರು ಮತ್ತೆ ವಾಪಸ್ ಪರ್ಮಿಷನ್ ತಗೋಬೇಕು, ಯಾಕಂದ್ರೆ ಅಲ್ಲಿಂದ ಅಪ್ರೂವ್ ಆಗಿದೆ ಅದು. ಮತ್ತೆ ರಿವೋಕ್ ಮಾಡ್ಲಿಕ್ಕೆ ಹೈಕಮಾಂಡ್ಗೆ ಪರ್ಮಿಷನ್ ತಗೊಳ್ಳೋದು ಅವಶ್ಯಕತೆ ಇದೆ. ಅವ್ರು ಮಾಡ್ತಾರೆ, ಅಧ್ಯಕ್ಷ ಮಾಡ್ತಾರೆ. ಪಕ್ಷದಲ್ಲಿ ಒಂದ್ ರೀತಿ ಚರ್ಚೆ ಆದ್ರೆ, ಬಟ್ ಸಮುದಾಯ ಈಗ ತಿರುಗಿ ಬಿದ್ದಿದೆ ಸರ್. ತಿರುಗೇನು ಬಿದ್ದಿಲ್ಲ, ಅಸಮಾಧಾನ ಇದೆ. ತಿರುಗೇನು ಬಿದ್ದಿಲ್ಲ, ಅಸಮಾಧಾನ ಇದೆ. ಯಾಕಂದ್ರೆ ನೋಟಿಸ್ ಯಾಕೆ ಕೊಟ್ಟಿಲ್ಲ, ಬೇರೆಯವರಿಗೆಲ್ಲ ನೋಟಿಸ್ ಕೊಡ್ತೀರಾ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ, ಅಸಮಾಧಾನ ಇದೆ. ಸೊ ಅಸಮಾಧಾನ ದೂರ ಮಾಡಲಿಕ್ಕೆ ನಾವು ಅಧ್ಯಕ್ಷರ ಭೇಟಿಯಾಗಿ ಸರಿಪಡಿಸಂತ ರಿಕ್ವೆಸ್ಟ್ ಮಾಡಿದ್ವಿ. ಏನಾದರೂ ಎಫೆಕ್ಟ್ ಆಗತ್ತಾ ದಾವಣಗೆರೆ ಮೇಲೆ? ಎಫೆಕ್ಟ್ ಆಗತ್ತಾ ಈ ಅಸಮಾಧಾನ? ಇಲ್ಲ, ಅದಲ್ಲ, ಸಮಸ್ಯೆ ಇದ್ದೇ ಇರ್ತೈತಿ. ಯಾವುದೇ ಸಮುದಾಯದಲ್ಲಿ ಇದ್ದೇ ಇರ್ತೈತಿ. ಎಲ್ಲರನ್ನೂ ಸಮಾಧಾನ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಅದು ದಾವಣಗೆರೆ ಸೀಮಿತವಾಗಿರುವಂತ ಸಮಸ್ಯೆ, ಇಡೀ ರಾಜ್ಯದಲ್ಲ. ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಎರಡು ಕ್ಷೇತ್ರ ಸರ್, ಬಾಗಲಕೋಟೆ ದಾವಣಗೆರೆ ಎರಡೂ ಗೆಲ್ಲುವ ವಿಶ್ವಾಸ ಇದೆ ಅಂತ ಕೇಳ್ತಾ ಇದ್ದಾರೆ ಸರ್. ರಾಮನೂರವರು ಬಹಿರಂಗವಾಗಿ ರಾಘವೇಂದ್ರ ವಿರುದ್ಧ ವೋಟ್ ಕೇಳಿದ್ರು ಶಿವಮೊಗ್ಗದಲ್ಲಿ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಆಂಜನೇಯ ಸೋಲಕ್ಕೆ ಕಾರಣ ಆಗಿದ್ದವರಿಗೆ ನಿಗಮ ಕೊಟ್ಟಿಲ್ಲ. ಈ ತರದೆಲ್ಲ ವಿಚಾರಗಳು ಅದನ್ನೇ ಕೂಡ ಇವತ್ತು ಮುಸ್ಲಿಮರು ಪ್ರಶ್ನೆ ಮಾಡ್ತಿದ್ದಾರೆ. ಬೇರೆಯವ್ರಿಗೆ ಆಗಿಲ್ಲ, ನಮಗೆ ಯಾಕಂತ ಅದನ್ನೇ ಸರಿಪಡಿಸಲಿಕ್ಕೆ ನಾವು ಅಧ್ಯಕ್ಷರನ್ನ ಭೇಟಿ. ಅದು ಸಿಎಂ ಅವರು ನಿರ್ಧಾರ ಮಾಡಬೇಕು, ಯಾಕಂದ್ರೆ ಅವರ ಕಾರ್ಯ. ಸಿಎಂ ಅವರು ಬಗ್ಗೆ ಅವರೇ ಪುನರ್ ಪರಿಶೀಲನೆ ಮಾಡಬೇಕು. ಸರ್, ಈಗ ಮಹಿಳಾ ಮೀಸಲಾತಿ ಬಿಲ್ ಸೋಲಾಗಿದೆ ಸರ್. ಬಿಜೆಪಿ ಹೇಳ್ತಾ ಇದೆ ಕಾಂಗ್ರೆಸ್ ಮಹಿಳಾ ವಿರೋಧಿ. ಪ್ರಧಾನಮಂತ್ರಿ ಭ್ರೂಣ ಹತ್ಯೆ ಇರುವಂತರ ಅಂತ ಏನಿಲ್ಲ, ಇದನ್ನ ಬಹಳಷ್ಟು ಲಾಭಕ್ಕೋಸ್ಕರ ಇದನ್ನ ಮೂವ್ ಮಾಡಿದ್ದು. 23ರಲ್ಲಿ ಈಗಾಗಲೇ ಇದನ್ನ ಅಪ್ರೂವ್ ಕೊಟ್ಟಿದೆ, ಎಲ್ಲರೂ ಸದನದಲ್ಲಿ ಕೊಟ್ಟಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ. ಸೊ ಈಗ ಮತ್ತೆ ತರದ ಅವಶ್ಯಕತೆ ಇಲ್ಲ. ಅವರು ಹಿಡನ್ ಅಜೆಂಡಾ ಡಿಲಿಮಿಟೇಷನ್ ಮಾಡಲಿಕ್ಕೆ ಲಿಂಕ್ ಮಾಡಿದ್ರು. ಒಂದು ಸಮಸ್ಯೆ ಅಲ್ಲೇ. ನಿನ್ನೆ ಕೂಡ ಪಾರ್ಲಿಮೆಂಟ್ ಅಲ್ಲಿ ಎಷ್ಟೋ ಜನ ಹೇಳಿದ್ರು, ಈಗಾಗಲೇ ಪಾಸ್ ಮಾಡಿದೀವಿ, 33 ಕೊಡಿ. ಸೊ ಮತ್ತು ಇಂಥ ಜಿದ್ದಾಜಿದ್ದಿ ಇಲೆಕ್ಷನ್ ಇದೆ, ವೆಸ್ಟ್ ಬೆಂಗಾಲು, DMK, ತಮಿಳುನಾಡು, ಅಂತದ್ರಲ್ಲಿ 3 ದಿವಸ ಇಲ್ಲಿ ಕರೆದು ಚರ್ಚೆ ಮಾಡೋದು ಸಮಸ್ಯೆಗೆ ಇನ್ನೊಂದು ಕಾರಣ. ಚುನಾವಣೆ ಮಾಡೋದು ಬಿಟ್ಟು ಇಲ್ಲಿ ಬಂದು ಚರ್ಚೆ ಮಾಡೋದು ಇನ್ನೊಂದು ದೊಡ್ಡ ಡೌಟ್ಫುಲ್ ಇದು.
ವೆಸ್ಟ್ ಬೆಂಗಾಲ್ ತಮಿಳುನಾಡು ಚುನಾವಣೆ ಲಾಭ ಅಂತ ಮಹಿಳೆಯರ ಡೆಫಿನೆಟ್ ಅದ್ರಲ್ಲಿ ಉದ್ದೇಶ ಇದ್ದೇ ಇದೆ ಅವ್ರದ್ದು. ಈಗಾಗಲೇ ಮಹಿಳೆಯರಿಗೆ ಕೊಟ್ಟಿದ್ದೀವಿ, ಮತ್ತೆ ಕೊಡೋ ಅವಶ್ಯಕತೆ ಇದೆ. ಸುಮ್ಮನೆ ಕಾಂಗ್ರೆಸ್ ಅವ್ರ ಮಿತ್ರ ಪಕ್ಷ ಮೇಲೆ ಇದೊಂದು ಇವರು ಸಪೋರ್ಟ್ ಮಾಡಲ್ಲ ಅಂತ ಹೇಳಲಿಕ್ಕೆ ಈಗಾಗಲೇ ನಮ್ಮವ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ ಹಿಂದೆ 23ರಲ್ಲಿ. ಅದೇ ಸಾಕು. ಇತ್ತೀಚೆಗೆ ಜನಪ್ರತಿನಿಧಿಗಳು ಜೈಲಿಗೆ ಹೋಗೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್. ಈಗ ಸತೀಶ್ ತೈಲ್ ಹೋದ್ರು, ಈಗ ವಿನಯ್ ಕುಲಕರ್ಣಿ ಹೋದ್ರು. ಜನರು ಸೇವೆ ಮಾಡೋಕ್ಕೋ ಜೈಲಿಗೆ ಹೋಗೋ ಅನ್ನೋ ಪ್ರಶ್ನೆ ಅದು ಬೇರೆ ವಿಷಯ. ಅದಕ್ಕೆಲ್ಲ ಆಯಾ ಸಂದರ್ಭ ಅನುಗುಣವಾಗಿ ಯಾವ ಘಟನೆ ನಡೆಯುತ್ತವೆ. ಎಲ್ಲದಕ್ಕೂ ಒಟ್ಟಾರೆ ಲಿಂಕ್ ಮಾಡಲಿಕ್ಕೆ ಆಗೋಲ್ಲ. ಆಯ್ಕೆ ಮಾಡುವಂತ ಜನರೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಅದು ಲಿಂಕ್ ಆಗೋಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಗಳಾಗಿರ್ತವೆ. ಎಲ್ಲದಕ್ಕೂ ಒಂದೇ ಕಡೆ ಲಿಂಕ್ ಮಾಡ್ಲಿಕ್ಕೆ ಆಗೋಲ್ಲ. ಕ್ಯಾಬಿನೆಟ್ ರೀಶಫಲ್ಗೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಎಮ್ಎಲ್ಎಗಳು ಸರ್. ಆಗ್ಬೇಕಾ ಬೇಡ ಸರ್ ಕ್ಯಾಬಿನೆಟ್ ರೀಶಫಲ್? ಆಗ್ಬೇಕು ನೋಡಿ. ನಾವು ಕೂಡ ಸಾಕಷ್ಟು ಸಾರಿ ಹೇಳಿದೀವಿ, ಹೈಕಮಾಂಡ್ ಹೇಳಿ ಬಂದಿದ್ದೀವಿ ಬೇಗ ಮಾಡಿ ಅಂತ. ಬೇಗ ಆಗಿದ್ರೆ ಒಳ್ಳೇದು, ಹೊಸಬ್ರಿಗೆ ಅವಕಾಶ ಸಿಗೋದು ಒಳ್ಳೇದು. ಇಲ್ಲ ಯಾಕೆ ಸರ್ ಆಗ್ತಿರೋದು ಸರ್? ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ. ಶಾಸಕರು ಈ ಹೊತ್ತಲ್ಲಿ ಡೆಲ್ಲಿಗೆ ಹೋಗಬಾರ್ದು ಅಂತ DCM DK ಶಿವಕುಮಾರ್ ಅವ್ರು ಹೇಳ್ತಾ ಇರೋದು. ಈಗ ಹೋಗಿ ಆಯ್ತಲ್ಲ, ಈಗ ಹೋಗಿ ಆಯ್ತು. ಅವ್ರ ಪರ್ಮಿಷನ್ ತೊಗೊಂಡು ಹೋಗಿದ್ದಾರೆ ಅವರು. ಅವ್ರಿಗೆ ಹೇಳಿ ಹೋಗಿದ್ದಾರೆ, ಅವ್ರಿಗೆ ಹೇಳಿ ಹೋಗಿದ್ದಾರೆ. ಅದೇನು ಪ್ರಶ್ನೆ ಇಲ್ಲ. ಹೋಗ್ಲಿಕ್ಕೆ ಕೇಳಲಿಕ್ಕೆ ಏನೋ ಯಾವುದೇ ಅಡೆತಡೆ ಆಗಬಾರ್ದು, ಅದು ಅವ್ರ ಹಕ್ಕು. ಅದೇನು ಪಕ್ಷದ ವಿರೋಧಿ ಚಟುವಟಿಕೆ ಅಲ್ಲ. ಅವ್ರ ಮಂತ್ರಿ ಆಗ್ಲಿಕ್ಕೆ ಕೇಳಿದ್ದಾರೆ, ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಓಕೆ. ಅಹಿಂದ ನಾಯಕರ ಸಭೆ ಏನಾದ್ರು ಸೇರ್ತೀರಾ ಸರ್? ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಅಹಿಂದ ನಾಯಕರು ಡಿನ್ನರ್ ಇಲ್ಲ ಅದಕ್ಕೆ ಏನು ಸಂಬಂಧ ಇಲ್ಲ. ಸಿಎಂ ಸರ್ಕಾರದಲ್ಲಿ ಅಹಿಂದ ಮಹದೇವಪ್ಪ ಜಮೀರ್ ಜೋರಾಗಿ ನಡೀತಾ ಇದೆ ಅನ್ನೋಂಥದ್ದು ಸರ್. ಯಾಕಂದ್ರೆ ಮೇಲ್ವರ್ಗದ ನಾಯಕರೆಲ್ಲರೂ ಕೂಡ ಅಹಿಂದ ವರ್ಗದವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದಿದೆ. ಈ ಹಿಂದೆ ವರ್ಗಾವಣೆ ವಿಚಾರದಲ್ಲೂ ಕೂಡ ಇಂಥದ್ದೊಂದು ಸಮಸ್ಯೆ ಉದ್ಭವ ಆಗಿತ್ತು. ಆಯಾ ಸಂದರ್ಭದಲ್ಲಿ ಆಯಾ ಘಟನೆಗಳು ನಡೀತಾನೆ ಇರ್ತವೆ ಸರ್ಕಾರದಲ್ಲಿ. ಇವೆಲ್ಲ ಸರ್ವ ಸಾಮಾನ್ಯ. ಸೊ ಅದನ್ನು ಸರಿಪಡಿಸುವಂಥದ್ದೇ ಚಾಣಾಕ್ಷ ನಡೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.